ಜನ ಬಂದು ಸಿನಿಮಾ ನೋಡಲ್ಲ ಅಂತ ಹೇಳಿದ್ರೆ ಕಂಟೆಂಟ್ ಇದೆ 100% ನೋಡ್ತಾರೆ. ಸೊ ನಾವು ಸಿನಿಮಾ ಶೂಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಕತೆ ರೆಡಿ ಮಾಡಿ ಸುಮಾರು 1 ವರ್ಷ ಆಯಿತು. ಸೊ ನಾನು ಸರಿ ಕುತ್ಕೊಂಡು ಡಿಸ್ಕಷನ್ ಮಾಡಿ ತುಂಬ ಈಗ ಸಿಟಿ ಸಬ್ಜೆಕ್ಟ್ ಈಸಿಯಾಗಿ ಮಾಡ್ಬೋದು, ಯಾರು ಬೇಕಾದ್ರೆ ಮಾಡ್ತಾರೆ. ಫಾರೆಸ್ಟ್ ಬೇಸ್ ಸಬ್ಜೆಕ್ಟ್ ಮಾಡಬೇಕಾದ್ರೆ ನಾವು ಅದರಲ್ಲೂ ಒಂದು 40 years ಹಿಂದಿನ ಕತೆ ಮಾಡ್ತಾ ಇದ್ದೀವಿ. ಸೊ ಮಾಡಿದಾಗ ಅವತ್ತಿನ ಕಾಲಘಟ್ಟದಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಇತ್ತು, ಅಲ್ಲ ಒಂದು ಫಾರೆಸ್ಟ್ ಅಲ್ಲಿ ವಾಸ ಮಾಡೋಂಥ ಆದಿವಾಸಿ ಬುಡಕಟ್ಟು ಜನಾಂಗದ ಜನಜೀವನ, ಅವ್ರು ಹಾಕೋಂಥ ಕಾಸ್ಟ್ಯೂಮು, ಅವ್ರು ಯೂಸ್ ಮಾಡುವಂಥ ಪದಾರ್ಥಗಳಾಗಿರ್ಬೋದು, ಅವ್ರ ವೆಪನ್ಸ್ ಆಗಿರ್ಬೋದು, ಯಾವ ಥರ ಊಟ ಮಾಡ್ತಿದ್ರು. ಈಗ ಕಾಡಲ್ಲಿ ಗೊತ್ತಲ್ಲ, ಗೆಡ್ಡೆ ಗೆಣಸು, ಹಣ್ಣು ಮತ್ತು ಜೇನುತುಪ್ಪ, ಸೊ ಈ ಥರ ಎಲ್ಲ ಬೇಟೆ ಹಾಕೊಂಡು ಜೀವನ ಮಾಡ್ತೀವಿ. ಇದನ್ನೆಲ್ಲ ಇನ್ ಡೀಟೇಲ್ ತಗೊಂಡು ನಾವು ಸಿನಿಮಾ ಮಾಡಿದ್ವಿ. ಸೊ ಹಾಗಾಗ್ಬಿಟ್ಟು ನಿಜವೂ ನೀವು ಬಹುಶಃ ಟ್ರೈಲರ್ ನೋಡಿರ್ಬೋದು. ಟ್ರೈಲರ್ ನೋಡಿದಾಗ ಪ್ರತಿಯೊಬ್ಬರು ಒಂದು ಕುತೂಹಲ, ಇಲ್ಲ ಈ ಸಿನಿಮಾದಲ್ಲಿ ಏನೋ ಒಂದು ಕಂಟೆಂಟ್ ಇದೆ, ನಾವು ಹೋಗ್ಬೇಕಂತ. ಸೊ ಅದೇ ರೀತಿ 100% ನಾನು ಪ್ರಾಮಿಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಾನು ಕನ್ನಡ ಇಂಡಸ್ಟ್ರಿಗೆ ನಾನು ಚಾಲೆಂಜ್ ಮಾಡಲ್ಲ, ಯಾಕಂದರೆ ಇದು ನಮ್ಮ ಸಿನಿಮಾ, ಕರ್ನಾಟಕ ಸಿನಿಮಾ. ಎಲ್ಲ ಸಿನಿಮಾಗಳು ಚೆನ್ನಾಗಿರ್ಬೇಕು. ನಾನು ತಮಿಳು ಸಿನಿಮಾ ಚಾಲೆಂಜ್ ಮಾಡ್ತೀನಿ, ಆ ಸಿನಿಮಾಕ್ಕಿಂತ ಏನು ಕಮ್ಮಿ ಇಲ್ಲ ನಮ್ಮ ಕೋರ. ಆ ಮಟ್ಟಿಗೆ ನಾವು ಮೇಕಿಂಗು, ಕತೆ, ಕಂಟೆಂಟು ಪ್ರತಿಯೊಂದು ಮಾಡಿದ್ದೀವಿ, ಆಯಿತಾ. ಸೊ ಹಾಗಾಗಿ 100% ಈ ಸಿನಿಮಾ ನಾನು ಜನ ನಮ್ಮನ್ನ ಕೈ ಬಿಡಲ್ಲ, ಗೆಲ್ಲಿಸ್ತಾರಂತ ಒಂದು ನಂಬಿಕೆಯಲ್ಲಿದ್ದೀನಿ. ಈ ಸಿನಿಮಾಗೆ ನಿಮ್ಗೆ ಗೊತ್ತು, ಒಂದು 6 ಫೈಟು, ಒಳ್ಳೆಯ 3 ಸಾಂಗು, ಕಾಮಿಡಿ, ಸೆಂಟಿಮೆಂಟು, ತಂದೆ ತಾಯಿ ಸೆಂಟಿಮೆಂಟು, ತಾತ ಮೊಮ್ಮಗನ ಸೆಂಟಿಮೆಂಟು, ಪ್ರತಿಯೊಂದು ಬರ್ತದೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ. ಇವತ್ತು ಆಡಿಯನ್ಸ್ ಹೆಂಗ್ ಗೊತ್ತಾ, ಒಂದು ಪೋಸ್ಟ್ ನೋಡಿದಾಗ ಕೂಡ ಈ ಸಿನಿಮಾ ಕಥೆ ಇಷ್ಟೇ ಅಂತ ಹೇಳ್ತಾರೆ. ಬಟ್ ನಮ್ಮ ಸಿನಿಮಾ 5 ನಿಮಿಷಕ್ಕೂ ನೀವು ಥಿಯೇಟರ್ ಕೂತ್ಕೊಂಡಾಗ ನಿಮಗೆ ಒಂದು ಕ್ಯೂರಿಯಾಸಿಟಿ ಕೊಡ್ತಾ ಇರ್ತದೆ. ಅಂದರೆ ಕಥೆನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಡೆಪ್ತ್ ಕತೆ, ಅಷ್ಟು ಒಂದೊಂದು ಕಥೆಯಲ್ಲೂ ಒಂದೊಂದು 5 ನಿಮಿಷಕ್ಕೂ ಒಂದೊಂದು ಚೇಂಜಸ್ ಇರ್ತದೆ. ಸೊ ಕ್ಲೈಮ್ಯಾಕ್ಸು ನೀವೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಅದು ಬೇರೆ ಥರ ಹೋಗುತ್ತೆ ಟ್ವಿಸ್ಟು. ಸೊ ಆ ಥರ ಒಂದು ಒಳ್ಳೆ ಪ್ಲಾನ್ ಮಾಡಿ ಒಂದು ಅದ್ಭುತ ಸಿನಿಮಾ ಮಾಡಿದ್ದೀವಿ. ಖಂಡಿತವಾಗ್ಲೂ 18ನೇ ತಾರೀಕು ಏಪ್ರಿಲು ದಯವಿಟ್ಟು ಎಲ್ಲ ಬಂದು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ. ನಾವು ಇಡೀ ಸಿನಿಮಾ ತಂಡ ಕೋರ ಜಾತ್ರೆಯನ್ನು ಮಾಡ್ತಿದ್ವಿ ಕರ್ನಾಟಕ ರಾಜ್ಯದಿಂದ. ಮೇನ್ ಥಿಯೇಟ್ರ್ ಅಪರ್ಣ ಥಿಯೇಟ್ರ್ ಬುಕ್ ಆಗಿದೆ. ಸೊ ಆವತ್ತು ಸುಮಾರು ಒಂದು 100 ಜನ ಕಲಾವಿದರು, ತಂಡೆ ಕಲಾವಿದರು, ಬೆಳ್ಳು ಕುರಿತ, ಕೀಳಿ ಕುದುರೆ, ಟೋಟಲ್ ಒಂದು 200 ಜನ ಕಲಾವಿದರು ಒಂದು ದೊಡ್ಡ ಜಾತ್ರೆ ಮಾಡೋಕ್ಕೆ ನಾವು ಆಲ್ರೆಡಿ ಫುಲ್ ಪ್ಲಾನ್ ಆಗ್ಬಿಟ್ಟಿದ್ದೀವಿ, ಆಯ್ತಾ. ಯಾಕಂದ್ರೆ ನಾವು 3 ವರ್ಷದಿಂದ ಯಾವ ಹಬ್ಬ ಮಾಡಿಲ್ಲ. ನಾವು ಯಾಕೆ ಹಬ್ಬ ಮಾಡಿಲ್ಲ ಅಂದ್ರೆ, ಇಲ್ಲ ನಾವು ಸಿನಿಮಾ ರಿಲೀಸ್ ಆಗೋ ದಿವಸನೇ ಹಬ್ಬ ಮಾಡಿ ಡಿಸೈಡ್ ಮಾಡಿಬಿಟ್ಟು ಒಂದು ಕನಸು, ಒಂದು ಡ್ರೀಮು, ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಪ್ರಾಜೆಕ್ಟ್ನ ನಾವು ಮುಗಿಸ್ಬೇಕು, ಅದು ಗೆದ್ದಾಗ ನಾವು ಹಬ್ಬ ಮಾಡಬೇಕು. ಸೊ ಈ ಥರ ಎಲ್ಲ ಕನಸನ್ನ ಕಟ್ಕೊಂಡು ಎಂಟರ್ ಟೀಮು ಇದಕ್ಕೆ ನಾಯಕನಟಾಗಿ ಸುನಾಮಿ ಕಿಟ್ಟಿ, ನಮ್ಮ ನಾಯಕನಟಿ ಚರಿಷ್ಮಾ ಅವರು, ಸೌಜನ್ಯ, ಮಠಣ್ಣ, ಮುನಿ, ಮತ್ತು ನಮ್ಮ ಡೈರೆಕ್ಟರ್ ಕೆಲಸ ತುಂಬಾ ಅದ್ಭುತ ಮಾಡಿದ್ದಾರೆ. ಸೊ ಹಂಗಾದ್ರು ಈ ಒಂದು ಟೀಮ್ ವರ್ಕು ನಮಗೆ ಇವತ್ತು ಸಿನಿಮಾ ಆದ್ಮೇಲೆ ಗೊತ್ತಾಗ್ತಿದೆ. ಎಲ್ಲರೂ ಒಟ್ಟಾರೆ ಸೇರಿ ಗೆಲ್ಲಬೇಕಂತ ಮಾಡಿರೋ ಸಿನಿಮಾ ಖಂಡಿತ ಒಳ್ಳೆ ಸಿನಿಮಾ ಬಂದ್ ನೋಡಿ. ಬುಡಕಟ್ಟು ಜನಾಂಗ, ಕಾಡಿನ ಕತೆ, ಆಮೇಲೆ ದೇವ್ರು ಕೂಡ ತುಂಬಾ ನೀವು ನಾವು ಟ್ರೇಲರ್ ನೋಡಿದ್ವಿ. ಆ ಒಂದು ಐಡಿಯಾ ಏನ್ ಬಂತು ಸರ್, ನಾವು ಬುಡಕಟ್ಟು ಜನಾಂಗದ ಒಂದು ಕತೆ ಮಾಡ್ಬೇಕು ಅಂತ ಕೋಲಾರ ಕೂಡ ಇನ್ಕ್ಲೂಡ್ ಮಾಡಿದ್ದೀರಾ? ಆ ಒಂದು ಐಡಿಯಾ ಯಾರು ಬಂತು ಸರ್? ನಂದೇ ಐಡಿಯಾ ಅದು. ಯಾಕಂತ ಹೇಳಿದ್ರೆ ನಾನು ಕಳೆದ ಒಂದು 10 years ಬ್ಯಾಕು ಮಡಿಕೇರಿಯಲ್ಲಿ ದಿಟ್ಟಳ್ಳಿ ಅಂತ ಒಂದು ಊರಿದೆ. ಆ ದಿಟ್ಟಳ್ಳಿಯಲ್ಲಿ ಅಲ್ಲಿರ್ತಕ್ಕಂಥ ಆದಿವಾಸಿಗಳನ್ನ ಫಾರೆಸ್ಟ್ ಅವರು ಒಕ್ಕಲೆ ಬರೆಸಿ ಗಲಾಟೆ ಮಾಡಿ ಮನೆ ಡೆಮೊಲೇಷನ್ ಮಾಡಿ, ಪಾಪ ಅವರಿಗೆ ಸೂರ್ಯ ಮನೆಯಲ್ಲಿ ಮನೇಲಿಲ್ಲ. ಸೊ ಆ ಸಂದರ್ಭದಲ್ಲಿ ನಾನೇನು ಅಲ್ಲೆಲ್ಲ ನಿಂತ್ಕೊಂಡು ಹಲವಾರು ಸಂಘಟನೆಗೆ ಹೋಗಿ ನಾವೆಲ್ಲ ಹೋರಾಟ ಮಾಡಿ ಅವತ್ತಿದ್ದಂಥ ಹೆಚ್ಚಾಗಿನ ಸೋಷಿಯಲ್ ಮಿನಿಸ್ಟರ್ ಕರೆಸಿ ಅವರಿಗೆ ಟೆಂಪ್ರರಿ ಮೆಡಿಕಲ್ ಕಿಟ್ಟು ಶೆಡ್ಯೂಲ್ 1 ಕೋಟಿ ಅನುದಾನ ಕೊಡಿಸಿ. ಸೊ ಅದೆಲ್ಲ ಹೋರಾಟ ಆದ್ಮೇಲೆ ಇವತ್ತು ಎಲ್ಲರೂ ಮನೆಗಳು ಕಟ್ಕೊಟ್ಟಿದ್ದಾರೆ. ಅವತ್ತು ನನಗೆ ಗೊತ್ತಾಯಿತು ಈ ಫಾರೆಸ್ಟ್ ಅಲ್ಲಿ ಜೀವನ ಮಾಡೋದು, ಬುಡಕಟ್ಟು ಜನ ಜೀವನ ಹೇಗಿರುತ್ತೆ ಅಂತ. ಸೊ ಆ ಒಂದು ಥಾಟ್ ಇಟ್ಕೊಂಡು ನನಗೆ ತುಂಬಾ ದಿವಸ ಅನಿಸಿತ್ತು, ನೆಕ್ಸ್ಟ್ ನಾವು ಮಾಡಿದ್ರೆ ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡೋಣ. ಈ ಹೇಳಿದಾಗೆ ರೌಡಿಸಮ್ ಎಲ್ಲರೂ ಮಾಡ್ತಾ ಇರ್ತಾರೆ, ಫ್ಯಾಮಿಲಿ ಆಡೋದು ಮತ್ತೊಂದು. ಬಟ್ ಅದನ್ನೆಲ್ಲ ಮೀರಿ ಈ ಸಿನಿಮಾ ನೀವು ಥಿಯೇಟರ್ ಒಳಗಡೆ ಬಂದಾಗ ನಿಜವಾದ ಒಂದು ಫಾರೆಸ್ಟ್ ಅಲ್ಲಿ ಬಂದು ಅಲ್ಲಿ ಇರ್ತಕ್ಕಂಥ ಜನಜೀವನ ನೋಡ್ಕೊಂಡು ಈಚೆ ಬರ್ತೀರ ಅನ್ನೋ ಮಟ್ಟಿಗೆ ಅಷ್ಟು ಚೆನ್ನಾಗಿದೆ. ಅದ್ರಲ್ಲಿ ಒಂದು ಹೇಳ್ತೀನಿ, ನೀವು 2 hour 24 ನಿಮಿಷ ನಮ್ಮ ಸಿನಿಮಾ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು 100 ರೂಪಾಯಿ ಟಿಕೆಟ್ ಕೊಟ್ಟು ಥಿಯೇಟರ್ ಒಳಗೆ ಬಂದಾಗ, ನೀವು ಥಿಯೇಟರ್ ಸಿನಿಮಾ ಮುಗಿಸ್ಕೊಂಡು ಈಚೆ ಬಂದಾಗ 100% ನಾನು 100 ರೂಪಾಯಿ ಕೊಟ್ಟಿದ್ದು ಸಾಕಾಯ್ತು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಮಾಡಿದ್ವಿ ಸಿನಿಮಾ.